ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ KR ನಗರಕ್ಕೆ ಬಂದಿದ್ದೀವಿ. ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಇಲ್ಲಿ ಜಾತ್ರೆ ಇದೆ ಅಂತ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ನಲ್ವಾ. ಸೊ ಅಲ್ಲಿಂದ ನಾವೀಗ ಗಾವಡಗೆರೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಚೆಕಿಂಗ್ ಮಾಡ್ತಾ ಇದ್ದಾರೆ. ಈಗ ಎಲೆಕ್ಷನ್ ಟೈಮ್ ಅಲ್ವಾ, ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡು ಎಲ್ಲ ವಿಚಾರಿಸ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀರಾ, ಏನಿದೆ ಗಾಡಿಯಲ್ಲಿ, ಇದ್ದಾಗ ತೋರಿಸಿ ಅಂತ ಹೇಳಿಬಿಟ್ಟು. ಇದೇ ಫಸ್ಟ್ ನಾವು ಬೆಂಗಳೂರಿಂದ ಬಿಟ್ಟಾಗಿಂದ ಚೆಕ್ ಮಾಡಿರೋದು. ಸೊ ನಮ್ಮ KR ನಗರಕ್ಕೂ ಗಾವಡಗೆರೆಗೂ ತುಂಬಾ ಹತ್ತಿರ, ಒಂದು 10-15 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ಬೋದು. ಇದು ಗಾವಡಗೆರೆ ಮೇನ್ ರೋಡು, ಅಂದರೆ ಇದು ಹುಣಸೂರಿಗೆ ಹೋಗೋ ರೋಡು. ಸೊ ಅದರಲ್ಲಿ ಈ ಒಳಗಡೆ ಬಂದಾಗ ಗಾವಡಗೆರೆ ಶುರುವಾಗುತ್ತೆ. ಎಷ್ಟು ಜಗಮಗ ಅಂತ ಇದೆ ನೋಡಿ, ಫುಲ್ ಜೋರು. ನಾವು ಯುಗಾದಿ ಹಬ್ಬಕ್ಕೆ ಹೋಗೋದಕ್ಕಾಗಲಿಲ್ಲ. ಯಾಕೆ ಅಂದರೆ ನಾವು ಈ ಜಾತ್ರೆನ ಅಟೆಂಡ್ ಮಾಡಬೇಕಿತ್ತು. ಅತ್ತೆಗೆ ರಾಜೇಶ್ ಹೇಳಿದ್ರಂತೆ, ಅಲ್ಲ ಎರಡಕ್ಕೂ ಬರೋಕ್ಕಾಗೋದಿಲ್ಲ, ಒಂದು ವಾರ ರಜೆ ಹಾಕ್ಕೊಂಡು ಅಂದಾಗ, ಸರಿ ನೀವು ಈ ಸರಿ ಹಬ್ಬಕ್ಕೆ ಬೇಡ, ಜಾತ್ರೆಗೆ ಬನ್ನಿ, ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ವರ್ಷ ಆದಮೇಲೆ ಇದು ನಮ್ಮ ಊರಲ್ಲಿ ಮಾಡ್ತಾ ಇರೋದು, ಮತ್ತು ಯಾವಾಗ ಮಾಡ್ತಾರೋ ಏನೋ, ಬನ್ನಿ ಇದನ್ನೇ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ನಾವು ಕೂಡ ನಮ್ಮ ಊರ ಜಾತ್ರೆ ನಾನು ಯಾವತ್ತೂ ನೋಡಿರಲಿಲ್ಲ. ಹಾಗಾಗಿ ಸರಿ ಹೋಗೋಣ ನೋಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ನೋಡಿ, ಮೇನ್ ರೋಡಿಂದ ಹಿಡಿದು ಹಳ್ಳಿ ಒಳಗಡೆ ಎಲ್ಲ ಕಡೆನೂ ಲೈಟಿಂಗ್ಸ್ ಹಾಕಿದ್ದಾರೆ. ಈಗ ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಬೇಕು. ಎಲ್ಲಿಗೆ, ಯಾರ ಮನೆಗೆ ಅಂತ ನಾನು ತಿಳಿಸ್ತೀನಿ. ಸೊ ಈಗ ನಾವು ಬಂದಿದ್ದೀವಿ ಪಟ್ಟಲದಮ್ಮನ ದೇವಸ್ಥಾನ. ನಮ್ಮ ಬೆಂಗಳೂರಲ್ಲಿ ಒಂದು ಗೆಟ್ ಟುಗೆದರ್ ಮಾಡ್ತಾರಲ್ವ, ಇಯರ್ಲಿ ಒನ್ಸ್ ನಾನ್ ವೆಜ್ ಊಟ ಮಾಡಿ, ಇದೇ ದೇವರ ಪೂಜೆ ಮಾಡಿಬಿಟ್ಟು ಅಲ್ಲಿ ಆಮೇಲೆ ಗೆಟ್ ಟುಗೆದರ್ ಮಾಡೋದು. ಇದು ನಮ್ಮ ಗ್ರಾಮ ದೇವತೆ ಪಟ್ಟಲದಮ್ಮ ಅಂತ ಹೇಳಿಬಿಟ್ಟು ಅಲ್ಲಿಗೆ ಈಗ ಪೂಜೆ ಮಾಡ್ಸೋದಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇವತ್ತು ನಾನು ಕೂಡ ನಮ್ಮ ಊರಲ್ಲಿ ಜಾತ್ರೆ ಹೇಗೆ ನಡೆಯುತ್ತೆ, ಹಾಗೆ ನೀವೆಲ್ಲ ಇದನ್ನು ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ. ಒಂದು ಹೊಸ ಎಕ್ಸ್ಪೀರಿಯನ್ಸು. ಸೊ ಬನ್ನಿ, ನಮ್ಮ ಊರಿನ ಜಾತ್ರೆ ಹೇಗಿರುತ್ತೆ ನೋಡೋಣ. ಚಿನ್ನಿ, ಸೈಡ್ ಬನ್ನಿ. ಹೌದಾ? ಯಾವಾಗ ಹೇಳು? ಅವಾಗ ಯಾವುದೋ ಒಂದ್ಸತಿ ಕಾಲಾಗಿ ಬಂದಿದ್ದೆ, ಕುರಿ ಹಿಡ್ಕೊಂಡು ಬಂದಿದ್ವಿ. ಇದು ದೇವಸ್ಥಾನಗಳ ಬೀದಿ ಅಂತಾನೆ ಹೇಳ್ಬೋದು. ಪಕ್ಕ ಹೇಗೆ ಮನೆ ಇರುತ್ತೋ ಹಾಗೆ ದೇವಸ್ಥಾನಗಳಿತ್ತು. ಸೊ ಈಗ ಬಂದಿದ್ದೀವಿ ಪಿರಿಪಟ್ಲಮ್ಮನ ದೇವಸ್ಥಾನ, ಅಂದರೆ ಪಟ್ಲಮ್ಮ ಪಿರಿಪಟ್ಟಲದಮ್ಮನ ದೇವಸ್ಥಾನ. ಸ್ನೇಹಿತರೆ, ಗಾವಡಗೆರೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಅವ್ರು ಮಾತಾಡ್ಸಿದ್ದು. ಹಿಂದ್ಗಡೆಯಿಂದ ಬಂದು ಕರೆದು ಮಾತಾಡ್ಸಿದ್ರು. ಅಷ್ಟು ಜನಗಳ ಮಧ್ಯೆ ನನ್ನನ್ನು ಐಡೆಂಟಿಫೈ ಮಾಡಿದ್ರಲ್ಲ, ಅದೇ ನನಗೊಂಥರ ಖುಷಿ. ಆ್ಯಂಡ್ ಇವರು ಒಬ್ಬರು ಇರೋದು ಅದೇ ಊರಲ್ಲಿ, ಇನ್ನು ಒಬ್ಬರು ಹುಣಸೂರವ್ರಂತೆ. ಹುಣಸೂರಿಂದ ಜಾತ್ರೆಗೆ ಅಂತ ಬಂದಿದ್ರು. ಗಂಡ ಹೆಂಡತಿ ಇಬ್ಬರು ಕೂಡ ತಪ್ಪದೇ ವ್ಲಾಗ್ಸ್ನ ನೋಡ್ತಾರಂತೆ. ರಾತ್ರಿ ಆದರೂ ಪರವಾಗಿಲ್ಲ, ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ನೀವು ಮಾತಾಡ್ಸಿದ್ದು ನಂಗೆ ತುಂಬಾ ಖುಷಿ ಆಯಿತು.
ದೇವರ ದರ್ಶನ ಮುಗಿಸ್ಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದು ಈಗ ಊಟಕ್ಕೆ ರಾಜೇಶ್ ಕಸಿನ್ ಮನೆಗೆ ಬಂದಿದ್ದೀವಿ. ಇವರು ಗಾವಣಗೆರೆಯಲ್ಲಿ ಇರೋದು, ನೋಡಿರ್ತೀರಾ ನೀವು ಕೂಡ, ರೇಷ್ಮಾ ಅಂತ ಹೇಳಿ. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಮೆರವಣಿಗೆ ಶುರು ಆಗುತ್ತೆ, ನಡೀರಿ ಜಾಗ ಸಿಗೋದಿಲ್ಲ, ಆಮೇಲೆ ಎಲ್ಲಾದ್ರೂ ಹೋಗ್ಬಿಟ್ಟು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಹೊರಟು ಬಂದ್ವಿ. ಇಲ್ಲಿ ಮೆರವಣಿಗೆ ಶುರು ಆಗಿದೆ ನೋಡಿ. ಈಗ ನಾವು ಬಂದಿದ್ದೀವಿ ನಮ್ಮ ರಿಲೇಟಿವ್ ಒಬ್ಬರ ಮನೆಗೆ. ಅದು ಟೆರೆಸ್ ಮೇಲಿಂದ ನಿಂತ್ಕೊಂಡು ನೋಡ್ಬೋದು, ಚೆನ್ನಾಗಿ ಕಾಣುತ್ತೆ, ಬಾ ಅಲ್ಲಿಗೆ ಹೋಗೋಣ ಅಂತ. ಇಲ್ಲಿಗೆ ಬರದೇ ಇದ್ದಿದ್ರೆ ಕೆಳಗಡೆ ನಿಂತ್ಕೊಂಡು ನಿಜವಾಗ್ಲೂ ನಮ್ಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಇದು ಬಂದು ನನ್ನ ರಿಲೇಟಿವ್ ಕೂಡ ಆಗಬೇಕು. ಅವ್ರ ಹೆಸರು ಮಾಧುರಿ ಆಂಟಿ ಅಂತ. ಹಾಗೆ ನನ್ನ ವ್ಲಾಗ್ಸ್ನ ರೆಗ್ಯುಲರ್ ವ್ಯೂವರ್ ಕೂಡ. ತುಂಬ ಚೆನ್ನಾಗಿರುತ್ತೆ, ಎಲ್ಲನೂ ನೋಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು. ಅಲ್ಲಿ ನೋಡಿ ದೇವರ ಮೆರವಣಿಗೆ ಶುರು ಆಗಿದೆ. ಅದು ದೇವಸ್ಥಾನದ ಬೀದಿ, ಆ ದೇವಸ್ಥಾನದ ಆಪೋಸಿಟ್ ಆ ಗೋಪುರ ಇರೋದು. ಸೊ ಅಲ್ಲಿಂದ ಶುರುವಾಗಿ ಲೆಫ್ಟ್ ಟರ್ನ್ ತಗೊಂಡು ನಾವು ನಿಂತಿರೋ ಬೀದಿಲಿ ಕೂಡ ಬರುತ್ತಂತೆ. ಜನ ನೋಡಿ ಎಷ್ಟಿದ್ದಾರೆ, ಎಷ್ಟು ಜೋಶಲ್ಲಿದ್ದಾರೆ. ಆ್ಯಂಡ್ ಎಕ್ಸಿಬಿಷನ್ ಮೈಸೂರು ದಸರಾದಲ್ಲಿ ಕುಣಿತಗಳಿರುತ್ತಲ್ವ, ಡೊಳ್ಳು ಕುಣಿತ, ದೇವರ ಕುಣಿತ, ಆ ಥರ ತುಂಬ ಇತ್ತು. ನಂಗೆ ಹೆಸರು ಕೂಡ ಬರಲ್ಲ, ಅಷ್ಟೊಂದು ಇತ್ತು. ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಇದು ಫೈರ್ ವರ್ಕ್ಸ್ 100 ಶಾಟ್ 200 ಶಾಟ್ ಅಂತಾರಲ್ಲ, ಆ ಥರ ಕಂಟಿನ್ಯೂಸ್ ಆಗಿ ಆಗ್ತಾ ಇತ್ತು. ಒಂದೊಂದು ಸ್ಟಾಪಲ್ಲಿ ಕೂಡ ಈ ಥರ ಫೈರ್ ವರ್ಕ್ಸ್ ಮಾಡ್ತಾ ಇತ್ತು. ಆ್ಯಂಡ್ ಹೋಲ್ ನೈಟ್ ಮಾರನೇ ದಿನ ಬೆಳಗಿನ ಜಾಗದ ತನಕ ಕೂಡ ಈ ಥರ ನಡೀತಾನೆ ಇರುತ್ತಂತೆ. ಇದೆಲ್ಲ ಕೂಡ ಮತ್ತೆ ಮತ್ತೆ ರಿಪೀಟ್ ಆಗ್ತಿರುತ್ತೆ. ಇನ್ನು ದೇವರ ಮೆರವಣಿಗೆ ಈ ಕಡೆ ತಿರುಗಿಲ್ಲ, ಅಲ್ಲೇ ನಿಂತಿದೆ ಆ ಕಾರ್ನರಲ್ಲಿ. ಇಲ್ಲಿರೋ ಪ್ರತಿ ಮನೆ ಮೇಲೂ ಕೂಡ ಜನರು ನಿಂತಿದ್ದಾರೆ, ಎಲ್ಲೂ ಖಾಲಿ ಇಲ್ಲ. ಆ್ಯಂಡ್ ಪ್ರತಿ ದೇವಸ್ಥಾನ, ಇದು ಬಂದು ದೇವಸ್ಥಾನ. ಹಾಗೆ ಮನೆಗಳಿಗೂ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ, ದೇವಸ್ಥಾನಗಳಿಗೂ ಲೈಟಿಂಗ್ಸ್ ಹಾಕಿದ್ದಾರೆ. ಎಲ್ಲ ಬೀದಿಗಳು ಕೂಡ ಫುಲ್ ಮಿಂಚ್ತಾ ಇದೆ ಇವತ್ತು. ಈಗ ಟೈಮ್ ಬಂದು ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಇದೆ. ದೇವ್ರಿನ ಆ ಕಡೆ ನಮ್ಮ ಬೀದಿಗೆ ಬಂದಿಲ್ಲ. ಎಲ್ಲರೂ ನೋಡೋದಕ್ಕೆ ದೇವರ ಮೆರವಣಿಗೆನ ಕಾಯ್ಕೊಂಡು ಕೂತಿದ್ದೀವಿ. ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ದೇವ್ರು ಹೇಗೆ ಮೂವ್ ಆಗಿ ಮುಂದೆ ಮುಂದೆ ಬರುತ್ತೋ ಹಾಗೆ ಜನಗಳು ಕೂಡ ಮುಂದೆ ಮುಂದೆ ಬರ್ತಾ ಇದ್ರು. ಎಷ್ಟೊಂದು ಜನ ಓಡಾಡ್ತೀಯಾರ ನೋಡಿ. ನಾವಿದ್ದ ಬೀದಿಯಲ್ಲೂ ಕೂಡ ಈಗ ಬಂದು ಸ್ವಲ್ಪ ಹೊತ್ತು ನಿಂತು ಈಗ ಮೂವ್ ಆಗ್ತಾ ಇದೆ. ಇಲ್ಲಿ ಪೂಜೆ ಏನು ಮಾಡೋದಿಲ್ಲ,
ಬಟ್ ಆ ದೇವರ ಕೆಳಗಡೆ ಮಕ್ಕಳನ್ನ ಕೂರಿಸ್ತಾರೆ ಆ್ಯಂಡ್ ದೇವ್ರನ್ನ ಹೊತ್ಕೊಂಡಿರೋರು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಈಗ ಹೊರಡ್ತಾ ಇದೆ. ಇಲ್ಲಿ ದೇವ್ರ ಮುಂದ್ಗಡೆ ಡ್ಯಾನ್ಸ್ ಮಾಡ್ತಿದಾರಲ್ಲ, ಅವರು ಹಾಡು ಹೇಳಿ ದೇವ್ರನ್ನ ಕರಿತಾ ಇರೋದಂತೆ. ಡ್ಯಾನ್ಸ್ ಮಾಡಿ ಹಾಡು ಹೇಳಿ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು, ಅಂದರೆ ದೇವ್ರು ಬರುತ್ತೆ ಅಂತ ಹೇಳ್ತಾರಲ್ವಾ, ಆ ಥರ ಅವರು ಕರಿತಾ ಇರೋದಂತೆ. ಸೊ ಈ ಥರ ಆದಮೇಲೆ ದೇವ್ರು ಬರುತ್ತೆ. ದೇವರ ಬಂದಾದಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿಬಿಟ್ಟು ಆಮೇಲೆ ದೇವ್ರ ಮೆರವಣಿಗೆ ಮುಂದೆ ಹೋಗುತ್ತೆ. ಮೆರವಣಿಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಹಿಂದೆ ಯಾರು ಜನನೇ ಇಲ್ಲ. ಈಗ ಕೂಡ ನಾವು ಸ್ವಲ್ಪ ಜನ ಖಾಲಿಯಾಗಲಿ ಅಂತ ಕಾಯ್ತಾ ಇದ್ದೀವಿ. ಆಮೇಲೆ ನಾವು ಕೂಡ ಮನೆಗೆ ಹೋಗ್ತೀವಿ. ಈ ಮೆರವಣಿಗೆ ಎಂಡ್ ಆಗೋದು ಅಲ್ಲಿ ಒಂದು ದೇವಸ್ಥಾನ ಇದೆ. ಅದು ಕಾಡಲ್ಲಿ ಇರುವಂಥ ದೇವಸ್ಥಾನ ಅಂತೆ. ಅದು ಕೂಡ ಪಟ್ಲಮ್ಮನ ದೇವಸ್ಥಾನನೇ, ಆದರೆ ಅದಕ್ಕೆ ರಾನಾಚ ದೇವಳು ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಎಂಡ್ ಆಗುತ್ತಂತೆ. ಅಲ್ಲಿ ಕೊಂಡ ಕೂಡ ಆಗುತ್ತಂತೆ. ಸೊ ಅದೆಲ್ಲ ಆಗೋ ತನಕ 4 ರಿಂದ 5 ಗಂಟೆ ಆಗ್ಬೋದು ಅಂತ ಹೇಳಿದ್ರು. ಸೊ ಅಷ್ಟೊತ್ತೆಲ್ಲ ಇರೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಇದು ಮೂವ್ ಆದ ತಕ್ಷಣನೇ ನಮ್ಮ ಬೀದಿಯಿಂದ ನಾವು ಕೂಡ ಮನೆಗೆ ಸೇರ್ಕೊಳ್ತೀವಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮೀಟಿಂಗ್ ಯು ನೆಕ್ಸ್ಟ್ ಡೇ. ನೆನ್ನೆ ರಾತ್ರಿ ಮುಗಿಯೋ ತನಕ ಎಲ್ಲ, ಆಮೇಲೆ ಮನೆಗೆ ಬಂದು ಸೇರೋ ತನಕ 1:30-2 ಗಂಟೆ ಆಗಿತ್ತು. ಸೊ ಇವತ್ತು ಬೆಳಿಗ್ಗೆ ಮತ್ತೆ ರೆಡಿ ಆಗ್ತಾ ಇದ್ದೀನಿ. ನಾವು ಇವತ್ತು ರಾಜೇಶ್ ಅವರ ಕಸಿನ್ ಮನೆಗೆ ಹೋಗಬೇಕು. ಅಂದರೆ ಅವರು ಕೂಡ ಗಾವಡಗೆರೆಯಲ್ಲೇ ಇರೋದು. ಅವ್ರ ಹೆಸರು ಮಹೇಶ ದಾಜಿ. ನನಗೆ ದಾಜಿ ಆಗ್ಬೇಕು, ಭಾವ ಆಗಬೇಕಲ್ಲ. ಸೊ ನೆನ್ನೆ ನೋಡಿದ್ರಿ, ರಾಜೇಶ್ ಕಸಿನ್ ಮನೆ ರೇಷ್ಮಾ ಅಂತಿದಾರಲ್ಲ, ಅವ್ರ ಮನೇಲಿ ಊಟಕ್ಕೆ ಕರೆದಿದ್ರು. ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕರೆದಿದ್ರು. ಇವತ್ತು ಅದೇ ರೀತಿಯಲ್ಲಿ ಮಹೇಶ ದಾಜಿ ಅವರು ಕರೆದಿದ್ದಾರೆ. ಅವ್ರ ಮನೆಗೆ ಊಟಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು. ಮೊದಲು ತಿಂಡಿಗೆ ಇತ್ತು, ಆಮೇಲೆ ಕ್ಯಾನ್ಸಲ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ಬನ್ನಿ ಅಂತ ಹೇಳಿದ್ರಂತೆ. ಸೊ ಈಗ ನಾನು ತಿಂಡಿ ಮಾಡಿದೆ. ತಿಂಡಿ ಇವತ್ತು ನಮ್ಮ ಮಾವನ ಫೇವ್ರೆಟ್ಟು ರವೆ ಇಡ್ಲಿ ಮಾಡಿದ್ದೆ. ಸೊ ರವೆ ಇಡ್ಲಿ ಮಾಡಿ ತಿಂಡಿ ಆಯಿತು. ಈಗ ರೆಡಿ ಆಗ್ತಾ ಇದ್ದೀನಿ ಹೊರಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗೋ ಮುಂಚೆ ನಾವು KR ನಗರ್ ಬಜಾರ್ ರೋಡಿಗೆ ಬಂದಿದ್ದೀವಿ. ಅಲ್ಲಿ ಬಾಳೆಹಣ್ಣು ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಅಂದರೆ ಅಲ್ಲಿ ಊಟಕ್ಕೆ ಬಂದಿರ್ತಾರಲ್ವ ಅವ್ರಿಗೆಲ್ಲರಿಗೂ ಕೊಡೋದಕ್ಕೆ, ತಿನ್ನೋದಕ್ಕೆ ಅಂದ್ಬಿಟ್ಟು ಬಾಳೆಹಣ್ಣನ್ನು ತೊಗೊಂಡಿದ್ದಾರೆ. ಅದು ಹೇಗಿದೆ ಅಂದರೆ ರೇಟು ಬೆಂಗಳೂರಲ್ಲೇ ಕಡಿಮೆ, ನಮಗೆ ಕೆಲವೊಂದು ಕಡೆ 40-50 ಸಿಗುತ್ತೆ. ಅಲ್ಲಿ 60 ರೂಪೀಸ್. 60ಗೆ ನಾವು ಕೇಳಿ ಬಾರ್ಗೇನ್ ಮಾಡಿ ತೊಗೊಂಡಿರೋದಂತೆ, ಜಾಸ್ತಿ ಅಂತೆ ಅಲ್ಲೇನೆ. ಸೊ ಎಲ್ಲ ಕಸಿನ್ಸ್ ಸೇರಿಕೊಂಡು ಮಾಡ್ತಾ ಇರೋವಂಥ ಅಡುಗೆ ಇದು. ನಮ್ಮ ಮರಾಠಿಯಲ್ಲಿ ಪಾನ್ವಡಿ ಅಂತ ಹೇಳ್ತಾರೆ. ಇದು ಮಸಾಲೆ ಗೊಜ್ಜು ಮಾಡಿ ಅದರಲ್ಲಿ ಹಾಕೋದು, ಬೇಯಿಸ್ಬಿಟ್ಟು. ಸೊ ಅದ್ರ ಜೊತೆ ರೊಟ್ಟಿ, ನುಗ್ಗೆಕಾಯಿ ಸಾಂಬಾರು, ಶಾವ್ಗೆ, ಕೋಸಂಬರಿ ಎಲ್ಲ ಕೂಡ ಇತ್ತು. ನಾವೇ ಮಾಡಿ ನಾವೇ ಊಟ ಮಾಡ್ತಾ ಇದ್ವಿ. ಸೊ ರೇಷ್ಮಾ ಅಂದರೆ ಇವರೇನೆ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಊಟ ಎಲ್ಲ ಆದಮೇಲೆ ಎಲ್ಲರೂ ಈಗ ಜಾತ್ರೆಗೆ ಹೊರಟಿದ್ದೀವಿ. ನಾನು ನೆನ್ನೆ ಹೇಳಿದ್ದೆ ನೋಡಿ, ಮೆರವಣಿಗೆ ಒಂದು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೊಂಡ ಇರುತ್ತೆ, ಅಲ್ಲಿ ಎಂಡ್ ಆಗುತ್ತೆ ಅಂದ್ಬಿಟ್ಟು. ಅದು ಕಾಡಲ್ಲಿ ಇರೋದು ಅಂತೆ. ಆ ದೇವಸ್ಥಾನದ ಹತ್ರ ಹೋಗ್ತಾ ಇರೋದು ನಾವು. ಅಲ್ಲೇನೆ ಈ ಅಂಗಡಿಗಳೆಲ್ಲನೂ ಹಾಕಿರ್ತಾರಂತೆ. ಸೊ ಹೊರಟು ಬಂದ್ವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಇನ್ನ ದೂರ. ಆಗಲೇ ನೋಡಿ ವೆಹಿಕಲ್ಸ್ ಎಲ್ಲ ಎಷ್ಟು ಜಾಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಅಷ್ಟು ಜನ ಬಂದಿದ್ದಾರೆ ಅಂತ ಅರ್ಥ. ಸೊ ಇದಕ್ಕಿಂತ ಮುಂದೆ ಇನ್ನು ಗಾಡಿ ಹೋಗೋದಿಲ್ಲ. ಹೋದರೂ ಕೂಡ ಬರೋದಕ್ಕೆ ಕಷ್ಟ ಆಗುತ್ತೆ, ಪಾರ್ಕಿಂಗ್ ಸಿಗದೆ ಇರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೇ ಹತ್ರದಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಹೇಗೆ ಜಾಮ್ ಆಗಿದೆ ಅಂತ ಹೇಳಿ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ ಜಾತ್ರೆ ಕ್ಲೈಮೇಟ್ ಸಿಗ್ತಾ?
ಇದು ಕೂಡ ಪಟ್ಟಲದಮ್ಮನ ದೇವಸ್ಥಾನನೇ. ಇದನ್ನ ರಾನಾಚ ದೇವ್ ಅಂತ ಹೇಳ್ತಾರೆ, ಅಂದ್ರೆ ಕಾಡಲ್ಲಿರೋ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಬಾ ಕೊಡಿಸ್ತೀನಿ ಅಲ್ಲಿ. ಎಷ್ಟಿದ? ಮುಖ ತೋರ್ಸಿ ಮುಖ. ಸೋನಾ ನಿನ್ಗಿದು ಬೇಕಾ ಬೇಡವಾ? ನಿನ್ನ ಹತ್ರ ಒಂದಿದೆ ಮನೇಲಿ, ಬಟ್ ಆಟಾಡ್ತಾ ಇಲ್ಲ ಅದ್ರಲ್ಲಿ. ಒಂದು ಸೇಮ್. ಹಾ ಸರಿ, ಇದು ಬೇಡವಂತೆ, ಅದೇ ತಗೊಳ್ರಿ. ಸೊ ಸಾನು ಅದು ತಗೊಳ್ತೀನಿ ಅಂತ ಮೊದ್ಲು, ಬಟ್ ಅವಳ ಹತ್ರ ಒಂದು ಮನೇಲಿ ಇದೆ, ಅದನ್ನ ಅವಳು ಯೂಸ್ ಮಾಡ್ತಿಲ್ಲ, ಅದಕ್ಕೆ ಅದು ಬೇಡಮ್ಮ ಸೇಮ್ ಇದೆ ಅದು ಅಂದ್ಬಿಟ್ಟು ಇದು ತಗೊಳ್ತಾ ಇದ್ದಾಳೆ. ಹೌದು ಮಾ, ಹೀಗಿತ್ತು ಸ್ನೇಹಿತರೆ ನಮ್ಮ ಊರಿನ ಪಟ್ಟಲದಮ್ಮನ ಜಾತ್ರಾ ಮಹೋತ್ಸವ ನಿನ್ನೆ ಮತ್ತು ಇವತ್ತು. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೇನು ಅನ್ನಿಸ್ತು ಜಾತ್ರೆ ನೋಡಿ? ನಿಮ್ಮ ಊರಿನ ಜಾತ್ರೆ ನೆನಪಾಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈಗ ನಾವು ಹೊರಟಿದ್ದೀವಿ ಮನೆ ಕಡೆ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.